ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಈಗ ಕೌಂಟರ್ ಕೊಡೋದಕ್ಕೆ ತಯಾರಾಗ್ತಾ ಇದೆ. ರಾಜ್ಯ ಬಿಜೆಪಿ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುತ್ತಾ ಇದೆ. ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್. ಈಗ ಅವರು ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಮೊನ್ನೆ ಪ್ರತಿಭಟಿಸಿದ್ರು. ಈಗ ಕಾಂಗ್ರೆಸ್ನವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಬಿಜೆಪಿಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಏಪ್ರಿಲ್ 17ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯುತ್ತೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಘಟಾನುಘಟಿ ನಾಯಕರು ಭಾಗಿಯಾಗಿ ತಿರುಗೇಟನ್ನು ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ನಾವು ಕೂಡ ಹೋರಾಟದ ಮೂಲಕ ನಿಮಗೆ ಉತ್ತರ ಕೊಡ್ತೀವಿ ಅನ್ನುವಂಥ ಸಂದೇಶ. ಯಾಕೆಂದರೆ ಅವರು ಸಾಲು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಮೈಲೇಜ್ ತೆಗೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾರಿಗೆ ಬಸ್ಗಳ ರೇಟ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಕರೆಂಟ್ ಬಿಲ್ಲು, ಇವೆಲ್ಲವನ್ನು ಇಟ್ಕೊಂಡು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಬಿ ಜೆ ಪಿಯವರೀಗ ಬೀದಿಗೆ ಬಂದಿದ್ದಾರೆ. ಅಂದರೆ ಹೋರಾಟದ ಮೂಲಕ ಕಾಂಗ್ರೆಸ್ನವರು ಕೂಡ ನಾವು ಕಡಿಮೆ ಇಲ್ಲ, ನಿಮ್ಮ ಹುಳುಕುಗಳನ್ನು ಕೂಡ ನಾವು ಬಿಚ್ಚಿಡ್ತೇವೆ. ಕೇಂದ್ರ ಸರ್ಕಾರ ಈಗ 50 ರೂಪಾಯಿ LPG ಗ್ಯಾಸ್ ದರವನ್ನು ಏರಿಕೆ ಮಾಡ್ತು, ಸಿಲಿಂಡರ್ ದರವನ್ನು. ಹಾಗಾಗಿ ಆ ವಿಚಾರವನ್ನು ಕೂಡ ಜನರ ಮುಂದೆ ಇಡಲಿಕ್ಕೆ ಹೋರಾಟವನ್ನು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. CM, DCM, ಸಚಿವರು, MLAಗಳು, MLC, MP ಜೊತೆಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಅವತ್ತಿನ ಹೋರಾಟ, ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಇದೇ 17ಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಈಗ ಬರೀ BJPಯವರೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಜನರ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ, ಅಯ್ಯೋ ಕಾಂಗ್ರೆಸ್ನವರು, ಸರ್ಕಾರದವರು ಈಗ ಗ್ಯಾರಂಟಿಗಳ ಜೊತೆಗೆ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರಪ್ಪ, BJPಯವರು ಏನೋ ಒಂದು ಜನಾಕ್ರೋಶ ಯಾತ್ರೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಇರ್ಬೋದೇನೋ ಅಂತೇಳಿ. ಹಾಗಾಗಿನೇ ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಅಥವಾ ಕೌಂಟ್ರ್ ಕೊಡಲಿಕ್ಕೋಸ್ಕರ ಇವರು ಇಲ್ಲ, ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದೀರಲ್ವ, ನೋಡಿ ಕೇಂದ್ರ ಸರ್ಕಾರ ಕಳೆದ 1 ವರ್ಷದಲ್ಲಿ ಅಥವಾ ನೀವು ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಾಯಿತು, ದಿನಬಳಕೆ ವಸ್ತುಗಳ ದರ ಯಾವ ರೀತಿ ಏರಿಕೆಯನ್ನು ಮಾಡಿದ್ರಿ, ಈ ಹಿಂದಿನ BJP ಸರ್ಕಾರದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ BJPಯಲ್ಲಿದ್ದಾಗ ಏನೆಲ್ಲ ಜಾಸ್ತಿ ರೇಟ್ಗಳನ್ನು ಮಾಡಿತು, ಈಗ ನಾವೇನು ಮಾಡಿದ್ದೀವಿ, LPG ದರ ಎಷ್ಟಾಗಿದೆ, ಇವೆಲ್ಲವನ್ನು ಕೂಡ ಜನರ ಮುಂದೆ ಇಡಲಿಕ್ಕೆ ಹೋಗ್ತಾ ಇದ್ದಾರೆ.